ಮಾಡೋದಕ್ಕಿಂತ ಇನ್ನೊಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಯಾವ್ದು ನಿರ್ಧಾರ ಮಾಡೋದು ಒಳ್ಳೇದು ಅಂತೀರಾ? ಕಾಲಾವಕಾಶದ ಪ್ರಶ್ನೆ ಅಲ್ಲ, ಇಲ್ಲಿ ಇಬ್ಬರು ಬೇಕು ನಮಗೆ. ಇಬ್ಬರು ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಲ್ಲಿ ಇಬ್ಬರನ್ನ ಯಾರನ್ನೂ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ತಳ್ಕೊಂಡ್ರು ತೊಂದರೆ. ಅದರಿಂದ ಅದನ್ನು ಆ ಥರ ಮಾಡ್ತಾರೋ, ನಾಳಿಕೆ ಮಾಡ್ತಾರೋ, ನಾಡ್ದು ಮಾಡ್ತಾರೋ ಅಷ್ಟೊಂದು ನಾನು ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಇಬ್ಬರನ್ನೂ ಕೂಡ ಎಲ್ಲ ಮುಖಂಡರುಗಳು, ಇವರಿಬ್ಬರೇ ಅಂತಲ್ಲ, ಬೇರೆಯವರು ಕೂಡ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಮಂತ್ರಿಗಳಲ್ಲಿ ಸೀನಿಯರ್ ಮಿನಿಸ್ಟರ್ಸ್ಗಳಿದ್ದಾರೆ ಭಾಳಷ್ಟು. ಮಾಜಿ KPCC ಅಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, HK ಪಾಟೀಲ್ ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೊಳ್ಳೋದು ಉತ್ತಮ. ಬಟ್ DK ಶಿವಕುಮಾರ್ ಅವರ ಈ ಒಂದು ಶ್ರಮಕ್ಕೆ ಎಲ್ಲೊಂದು ಕಡೆ ಒಂದು ಇದು ರೈಟ್ ಟೈಮ್ ಅಂತ ಅನ್ಸಲ್ವಾ ಸರ್? ಅಂದರೆ ಕಾರ್ಯಕರ್ತರು ಹೇಳ್ತಾರೆ ಹೌದು ಇನ್ನು 2.5 ವರ್ಷ ಅವರೇ ಲೀಡ್ ಮಾಡಿದ್ರು ಒಳ್ಳೆಯದು ಅಂತ. ಇದೇ ರೈಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಥವಾ ರಾಜ್ಯದ ಕಾಂಗ್ರೆಸ್ನ ನಾಯಕರಿಗೆ? ಏಕೆಂದರೆ ಮುಂದಿನ ದಿನಗಳು ಇನ್ನೂ ಕಷ್ಟದ್ದಿರ್ಬೋದು, ಮುಂದಿನ ದಿನಗಳು ಅಥವಾ ಬೇರೆ ಬೇರೆ ರಾಜಕೀಯ ಸ್ವರೂಪ ಪಡೆದುಕೊಳ್ಬೋದು. ದಿಸ್ ಈಸ್ ದ ರೈಟ್ ಟೈಮ್ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಈಗ ನಮ್ಮ DK ಶಿವಕುಮಾರ್ ಅವ್ರಿಗೆ ಏನಂತಾರೆ, ಟ್ರಬಲ್ ಶೂಟರ್ ಅಂತಾರೆ. ಟ್ರಬಲ್ ಬಂದಾಗ ಶೂಟ್ ಮಾಡೋರು ಅವರೇನೆ. ಅದರಿಂದ ಅವ್ರು ಯಾವ ಟೈಮ್ ಬಂದರೂ ಕೂಡ ಆ ಟ್ರಬಲ್ನ ಶೂಟ್ ಮಾಡ್ತಾರೆ. ಅದರಿಂದ ರೈಟ್ ಟೈಮೋ ಅಲ್ವೋ ಅಂತಕ್ಕಂಥದ್ದು ಅವರು ಹೈಕಮಾಂಡ್ ಇತ್ಯರ್ಥ ಮಾಡಬೇಕು. ಅದನ್ನು ನಾವು ಹೇಳ್ತಕ್ಕಂಥದ್ದು, ನಾವು ಅದು ನಮಗೆ ಅದು ಎಟಕದೇ ಇರತಕ್ಕಂಥ ವಿಚಾರ. ಅದನ್ನು ನಾವು ಚರ್ಚೆ ಮಾಡೋದು ಅಪ್ರಸ್ತುತ ಅಂತ ನಾನು ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ಕುಮಾರಸ್ವಾಮಿ ಅವರಾಗಲಿ ಮತ್ತು BJP ಅವರಾಗಲಿ ಎಲ್ಲೋ ಒಂದು ಕಡೆ ಈ ಗೊಂದಲಗಳು ತಾರಕಕ್ಕೇರಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಮಟ್ಟಕ್ಕೆ, ಎಲ್ಲೋ ಒಂದು ಕಡೆ ಡಿಸ್ಟೇಬಲ್ ಆಗೋ ಮಟ್ಟಕ್ಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಜನವರಿ ಬಳಿಕ ಏನೋ ಒಂದು ಆಗುತ್ತೆ ಅಥವಾ ನಾವು ಚುನಾವಣೆಗೆ ಹೋಗ್ಬೋದು, ಈ ರೀತಿಯ ಲೆಕ್ಕಾಚಾರ BJP ಮತ್ತು ಕುಮಾರಸ್ವಾಮಿ ಅವರು. ಸೊ ಈ ಲೆಕ್ಕಾಚಾರಗಳು ಸರಿ ಹೋಗ್ಬೋದಾ? ಪಾಪ ಅವರು ಆಸೆ ಇಟ್ಕೊಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. BJP ಅವರು ಅಷ್ಟೇ, ಕುಮಾರಸ್ವಾಮಿ ಅವರು ಅಷ್ಟೇ ಆಸೆ ಇಟ್ಕೊಳ್ತಾರೆ, ತಪ್ಪೇನಿಲ್ಲ. ರಾಜಕಾರಣದಲ್ಲಿ ಆಸೆ ಇರಬೇಕು. ಆಸೆ ಇದ್ರೇ ರಾಜಕಾರಣ ಮಾಡಲಿಕ್ಕಾಗೋದು. ಆಸೆನೇ ಇಲ್ಲದೆ ಹೋದರೆ ಸನ್ಯಾಸಿಗಳಾಗ್ಬಿಡ್ತೀವಿ ನಾವು. ಅಂದರೆ ರಾಜಕಾರಣ ತಪ್ಪೇನಿಲ್ಲ. ಆದರೆ ಆ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ 28ರವರೆಗೂ ಕೂಡ ನಡೆಯಲ್ಲ ಅಂತಕ್ಕಂಥದ್ದು ನನ್ನ ಗಟ್ಟಿ ನಿಲುವು. ಸರ್, ಸಂಪುಟ ಪುನರ್ರಚನೆ ಬಗ್ಗೆ ತಾವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾನು ಹೇಳಿದ್ನಲ್ಲ, ನನ್ನ ಸೇವಾ ಹಿರಿತನವನ್ನು ಕನ್ಸಿಡರ್ ಮಾಡಿ ನನಗೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ಅಂತೇಳಿ ಒಂದು ಆತ್ಮವಿಶ್ವಾಸ ಇದೆ. ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಮಾಡೋದಕ್ಕಿಂತ ಇನ್ನೊಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಯಾವ್ದು ನಿರ್ಧಾರ ಮಾಡೋದು ಒಳ್ಳೇದು ಅಂತೀರಾ? ಕಾಲಾವಕಾಶದ ಪ್ರಶ್ನೆ ಅಲ್ಲ, ಇಲ್ಲಿ ಇಬ್ಬರು ಬೇಕು ನಮಗೆ. ಇಬ್ಬರು ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಲ್ಲಿ ಇಬ್ಬರನ್ನ ಯಾರನ್ನೂ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ತಳ್ಕೊಂಡ್ರು ತೊಂದರೆ. ಅದರಿಂದ ಅದನ್ನು ಆ ಥರ ಮಾಡ್ತಾರೋ, ನಾಳಿಕೆ ಮಾಡ್ತಾರೋ, ನಾಡ್ದು ಮಾಡ್ತಾರೋ ಅಷ್ಟೊಂದು ನಾನು ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಇಬ್ಬರನ್ನೂ ಕೂಡ ಎಲ್ಲ ಮುಖಂಡರುಗಳು, ಇವರಿಬ್ಬರೇ ಅಂತಲ್ಲ, ಬೇರೆಯವರು ಕೂಡ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಮಂತ್ರಿಗಳಲ್ಲಿ ಸೀನಿಯರ್ ಮಿನಿಸ್ಟರ್ಸ್ಗಳಿದ್ದಾರೆ ಭಾಳಷ್ಟು. ಮಾಜಿ KPCC ಅಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, HK ಪಾಟೀಲ್ ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೊಳ್ಳೋದು ಉತ್ತಮ.